ಹಾಯ್ ಹಲೋ ಎವ್ರಿಬಡಿ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೆಪ್ಟೆಂಬರ್ 2021ರ ಮಂತ್ಲಿ ಕರೆಂಟ್ ಅಫೇರ್ಸ್ನ ನಿಮ್ಮ ಮುಂದೆ ಅದನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ಕರೆಂಟ್ ಅಫೇರ್ಸ್ ಇಡೀ ತಿಂಗಳು ಸೆಪ್ಟೆಂಬರ್ 2021ರ ಈ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಾಗೆ ಪ್ರಮುಖವಾಗಿರುವಂತಹ ಕೆಲವು ನೇಮಕಾತಿಗಳಿರ್ಬೋದು, ಅದೇ ರೀತಿ ಪ್ರಶಸ್ತಿ ಪ್ರದಾನಗಳು, ಕೆಲವು ಕೃತಿಗಳು ಏನು ಲಾಂಚ್ ಆಗಿವೆ ಅಥವಾ ಪುಸ್ತಕಗಳು ಏನು ಲಾಂಚ್ ಆಗಿವೆ, ಅದೇ ರೀತಿ ಕೆಲವೆಲ್ಲ ಗೌರ್ಮೆಂಟ್ ಪ್ರಮುಖವಾಗಿರುವಂತಹ ಇನಿಷಿಯೇಟಿವ್ಸ್ ಇರ್ಬೋದು ಅಥವಾ ಸ್ಕೀಮ್ಸ್ ಅಥವಾ ಯೋಜನೆಗಳಿರ್ಬೋದು, ಹಾಗೆಯೇ ಕೆಲವೆಲ್ಲ ಇಂಡೆಕ್ಸಸ್ಗಳು ಅಥವಾ ಸೂಚ್ಯಾಂಕಗಳು. ಈ ಒಟ್ಟು ಅಂಶಗಳನ್ನು ಈ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಹಾಗೂ ಇದಕ್ಕೆ ಸಂಬಂಧಿಸಿದ ಟೈಮ್ ಸ್ಟ್ಯಾಂಪಿಂಗ್ ಅನ್ನು ಕೂಡ ಹಾಕಿದ್ದೇನೆ. ಇನ್ ಕೇಸ್ ನಿಮಗೆ ಅವಾರ್ಡ್ಸ್ ಕಡೆನೆ ನಿಮಗೆ ಆ ಒಂದು ವಿಡಿಯೋ ಇದಕ್ಕೇನೆ ನೀವು ಹೋಗಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಆ ಟೈಮ್ ಸ್ಟ್ಯಾಂಪಿಂಗ್ಗೆ ಅನುಗುಣವಾಗಿ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು ವಿಡಿಯೋವನ್ನು. ಇದು ಇವತ್ತಿನ ವಿಶೇಷ. ನಮ್ಮ ತರಗತಿಯನ್ನು ಅಥವಾ ಸೆಷನ್ ಅನ್ನು ನಾವು ಸ್ಟಾರ್ಟ್ ಮಾಡುವ. ಓಕೆ, ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ಗಳಲ್ಲಿ ಪ್ರಮುಖವಾಗಿ JB ಮೊಹಾಪಾತ್ರ, ಜಗನ್ನಾಥ್ ವಿದ್ಯಾಧರ್ ಮೊಹಾಪಾತ್ರ ಅಂತ ಹೇಳುವವರನ್ನು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಓಕೆ, ಇವರು 1985 ಬ್ಯಾಚ್ನ IRS ಆಫೀಸರ್, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಆಫೀಸರ್, ಹಾಗೂ ಕರೆಂಟ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಪಾಲಿಸಿ ಮೇಕಿಂಗ್ ಬೋರ್ಡ್ ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಇವಾಗ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಅಧ್ಯಕ್ಷರನ್ನಾಗಿ ಸರ್ಕಾರವು ಇವರನ್ನು ನೇಮಿಸಿದೆ, JB ಮೊಹಾಪಾತ್ರ. ಈಗ ಎರಡನೇ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಅತುಲ್ ಭಟ್. ಇವರು ಮಿಕಾನ್ ಅಂದ್ರೆ ಮೆಟಲರ್ಜಿಕಲ್ ಅಂಡ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಲಿಮಿಟೆಡ್ ಎಂಬ ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಇವರು ಇತ್ತೀಚೆಗೆ ರಾಷ್ಟ್ರೀಯ ಇಸ್ಪಾತ್ ನಿಗಮ್ ಲಿಮಿಟೆಡ್, ವಿಶಾಖಪಟ್ಟಣಂ ಅಲ್ಲಿ ಅಸ್ತಿತ್ವದಲ್ಲಿರುವಂತ ಅಥವಾ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತ ಈ ರಾಷ್ಟ್ರೀಯ ಇಸ್ಪಾತ್ ನಿಗಮ್ ಲಿಮಿಟೆಡ್ ನ ಒಂದು CMD ಆಗಿ ಕೂಡ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೂಡ ಈಗ ಅವರು ಕಾರ್ಯಭಾರವನ್ನು ತಗೊಂಡಿದ್ದಾರೆ. Another important appointment in the sense, ಇದು ರಾಯಭಾರಿಯಾಗಿ ಆಯ್ಕೆಗೊಂಡಿದ್ದಾರೆ ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ, ನಮ್ಮ ಹೆಮ್ಮೆಯ ನೀರಜ್ ಚೋಪ್ರಾ, ಇವರು 2020ರ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಬಂಗಾರದ ಪದಕವನ್ನು ಗೆದ್ದಂತ ಒಂದು ಶ್ರೇಷ್ಠ ವ್ಯಕ್ತಿ. ಇಂತಹ ನೀರಜ್ ಚೋಪ್ರಾ ಇವರನ್ನು ಟಾಟಾ AIA ಲೈಫ್ ಇನ್ಶೂರೆನ್ಸ್ ಅವರ ಪ್ರಮುಖ ಅಥವಾ ಬ್ರ್ಯಾಂಡ್ ರಾಯಭಾರಿಯಾಗಿ ಅವರನ್ನು ನೇಮಕ ಮಾಡಿದ್ದಾರೆ. ನೀರಜ್ ಚೋಪ್ರಾ ಇಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಟಾಟಾ AIA ಲೈಫ್ ಇನ್ಶೂರೆನ್ಸ್. Very next and important is Jim Lanzon. ಇವರನ್ನು ಯಾಹೂ ಸಂಸ್ಥೆಯು ಅವರನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಕ ಮಾಡಲಾಗಿದೆ. ಜಿಮ್ ಲ್ಯಾನ್ಸಾನ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಅಂದ್ರೆ ಶಾರ್ಟ್ ಆಗಿ ಹೇಳುವುದಂತ ಹೇಳಿದ್ರೆ, ಇವರು ಅಮೆರಿಕದ ಬಹಳಷ್ಟು ಖ್ಯಾತ ಉದ್ಯಮಿ, ಹಾಗೂ ಹಿಂದೆ ಅವರು ಟಿಂಡರ್ ಅಂತ ಹೇಳುವಂತಹ ಸಂಸ್ಥೆಯ CEO ಕೂಡ ಆಗಿದ್ರು. Jim Lanzon is a CEO of Yahoo, has got appointed as a CEO of Yahoo. ಇಕ್ಬಾಲ್ ಸಿಂಗ್ ಲಾಲಾಪುರ, ಇವರು ಫಾರ್ಮರ್ IPS ಆಫೀಸರ್. ಇವರನ್ನು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಈ ಎಲ್ಲ ಅಪಾಯಿಂಟ್ಮೆಂಟ್ಸ್ಗಳು ಪ್ಲೀಸ್ ರಿಮೆಂಬರ್, ಇದು ಸೆಪ್ಟೆಂಬರ್ ತಿಂಗಳು 2021ಕ್ಕೆ ಆಗಿರುವಂಥದ್ದು. ಇಕ್ಬಾಲ್ ಸಿಂಗ್ ಲಾಲಾಪುರ ಈಸ್ ಅ ಚೇರ್ಮನ್ ಆಫ್ ದ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟೀಸ್. ನೆಕ್ಸ್ಟ್, ಪವನ್ ಕುಮಾರ್ ಗೋಯಂಕಾ. ಇವರು ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿದ್ದಾರೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಲಿಮಿಟೆಡ್ನ. ಇವರನ್ನು ಭಾರತ ಸರ್ಕಾರವು ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಅಧಿಕಾರ ಕೇಂದ್ರದ ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಿದೆ. ಪವನ್ ಕುಮಾರ್ ಗೋಯಂಕಾ ಇಸ್ ಅ ಚೇರ್ಮನ್ ಆಫ್ ದ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆಥರೈಸೇಷನ್ ಸೆಂಟರ್. ಇಲ್ಲಿ ಅನದರ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಯಾವುದು ಅಂತ ಹೇಳಿದ್ರೆ, ಇದು ಇಂಪಾರ್ಟೆಂಟ್ ಅವಾರ್ಡ್ಸ್ ಗಳಿಗೆ ಸಂಬಂಧಿಸಿತು, ಶ್ರೇಷ್ಠ ಪ್ರಶಸ್ತಿಗಳಿಗೆ ಪ್ರಸಿದ್ಧ ಅಲ್ಲ, ಇಂಪಾರ್ಟೆಂಟ್ ಪ್ರಶಸ್ತಿಗಳಿಗೆ ಸಂಬಂಧಿಸಿದಾಗೆ ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್. ಇದರ ಬಗ್ಗೆ ಐ ವಾಂಟ್ ಟು ಗಿವ್ ಯು ಅ ಲಾಟ್ ಆಫ್ ಕ್ಲಾರಿಟಿ. ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಬಗ್ಗೆ ಹಿಂದೆ ಎಷ್ಟು ಮಂದಿ ಕೇಳಿದಿರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಇದು 1973ರಲ್ಲಿ ಇದನ್ನು ಕೇಂದ್ರ ಸರ್ಕಾರದ ಹೆಲ್ತ್ ಮಿನಿಸ್ಟ್ರಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂತಹ ಒಂದು ಅವಾರ್ಡ್, ಹಾಗೂ ಇದು ನರ್ಸಿಂಗ್ ಫೀಲ್ಡ್ ಅಲ್ಲಿ ಶ್ರೇಷ್ಠ ಸಾಧನೆ ಅಥವಾ ಶ್ರೇಷ್ಠ ಸೇವೆ ಮಾಡಿದಂತಹ ಒಂದು ದಾದಿಯರಿಗೆ ಕೊಡುವಂತಹ ಒಂದು ಪ್ರಶಸ್ತಿ ಇದು.
ಇಲ್ಲಿ ನನ್ನ ಸ್ಲೈಡ್ ಅಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾನುಮತಿ ಗಿವಾಲಾ ಅಂತ ಹೇಳುವವರು ಇವರು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಖಂಡಿತ ಹೌದು, ಇವರು ಗುಜರಾತಿನ ಆಸ್ಪತ್ರೆಯಲ್ಲಿ ಅವರು ಸ್ಪೆಷಲಿ COVID-19 ಪಾಸಿಟಿವ್ ಪ್ರೆಗ್ನೆಂಟ್ ವಿಮೆನ್ ಡೆಲಿವರೀಸ್ಗೆ ಸಂಬಂಧಿಸಿದಾಗೆ ಒಂದು ಅವಿರತವಾದ ಶ್ರಮ ಮತ್ತು ಸೇವೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯು ದಕ್ಕಿದೆ. ಅದರ ಜೊತೆಯಲ್ಲಿ ಪ್ಲೀಸ್ ರಿಮೆಂಬರ್, ಈ ವರ್ಷ 51 ಮಂದಿ ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗೆ ನೇಮಕಗೊಂಡಿದ್ದಾರೆ. ಓಕೆ, ಅದರಲ್ಲಿ 2 ನಮ್ಮ ಕರ್ನಾಟಕದವರು ಕೂಡ ಅವರು ಆಯ್ಕೆಗೊಂಡಿದ್ದಾರೆ. ಒಬ್ರು ಮರಿಯಮ್ಮ ಮತ್ತು ಗಾಯತ್ರಿ ದೇವಿ ಅಂತ ದಾದಿಯರು. 2 ದಾದಿಯರಿಗೂ ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಅವರಿಗೆ ನೇಮಕಗೊಂಡಿದ್ದಾರೆ. ಹಾಗೂ ಇದನ್ನು ಅವರು ನಮ್ಮ ರಾಷ್ಟ್ರಪತಿಯವರಾದ ಶ್ರೀ ರಾಮನಾಥ್ ಕೋವಿಂದ್ ಅವರಿಂದ ಅವರು ಪಡೆಯಲಿಕ್ಕಿದ್ದಾರೆ. ಇಸ್ ಇಟ್ ಕ್ಲಿಯರ್? ಸೊ ಪ್ಲೀಸ್ ರಿಮೆಂಬರ್, ಭಾನುಮತಿ ಗಿವಾಲಾ ಇವರು, ಶಿ ಈಸ್ ಒನ್ ಆಫ್ ದ ರೆಸಿಪಿಯೆಂಟ್. ಅದರ ಜೊತೆಯಲ್ಲಿ ಈ ವರ್ಷ ಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಬಹಳಷ್ಟು ಇಂತಹ ಶ್ರೇಷ್ಠ ಸೇವೆಯನ್ನು ಸಲ್ಲಿಸಿದ ದಾದಿಯರಿಗೂ ಕೂಡ ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವಾರ್ಡ್ ಅನ್ನು ನಮ್ಮ ದೇಶಾದ್ಯಂತಕ್ಕೆ ಆಯ್ಕೆ ಮಾಡಿದ್ದಾರೆ. ಸೊ ಟೋಟಲ್ ಆಯ್ಕೆಯಾಗಿರುವಂತಹ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಈ ನರ್ಸಸ್ ಗಳ ಸಂಖ್ಯೆ 51. Okay, and in Karnataka we have 2, that is Mariamma and Gayatri Devi ಅಂತ ಹೇಳುವಂತ ದಾದಿಯರಿಗೂ ಕೂಡ ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ದಕ್ಕಿದೆ. ಅದರ ಜೊತೆಯಲ್ಲಿ ಭಾನುಮತಿ ಗಿವಾಲಾ ಅಂತ ಹೇಳುವಂತವರು, ಇವರು ಗುಜರಾತ್ನವರು. ಸೊ ಅವರಿಗೂ ಕೂಡ ದಕ್ಕಿದೆ. ಹಾಗೂ ಇವರಿಗೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಾಗೆ ಅಂತ ಹೇಳಿದ್ರೆ, ಸ್ಪೆಷಲಿ COVID-19 ಪಾಸಿಟಿವ್ ಪ್ರೆಗ್ನೆಂಟ್ ವಿಮೆನ್ನ ಹೆರಿಗೆಗಳನ್ನು ಸುಲಲಿತವಾಗಿ ಮತ್ತು ಬಹಳಷ್ಟು ನಾಜೂಕಿನಿಂದ ಇವರು ನೆರವೇರಿಸಿಕೊಳ್ಳುವಂತಹ ಇವರ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ಕೊಡಲಾಗಿದೆ. Another important award is about Swami Brahmanand Award. So ಆನಂದ್ ಕುಮಾರ್ ಇವರ ಹೆಸರನ್ನು ನೀವು ಕೇಳಿರ್ಬೋದು. ಸೂಪರ್ 30 ಅಂತ ಹೇಳುವಂತ ಒಂದು ಚಲನಚಿತ್ರವನ್ನು ಯಾರಾದರೂ ನೋಡಿರದಿದ್ರೆ ಖಂಡಿತವಾಗಿ ಈ ಪ್ರಯುಕ್ತ ನೋಡಲೇಬೇಕು. ಋತಿಕ್ ರೋಷನ್ ಅವರು ಅಭಿನಯಿಸಿದಂತಹ ಸೂಪರ್ 30 ಅಂತ ಹೇಳುವಂತ ಈ ಚಲನಚಿತ್ರ ಏನಿದೆ ನೋಡಿ, ಇವರೇ ಗಣಿತ ಶಿಕ್ಷಕರಾದಂತ ಈ ಒಂದು ಆನಂದ್ ಕುಮಾರ್ ಇವರ ಒಂದು ಲೈಫ್ ಹಿಸ್ಟ್ರಿ ಅಥವಾ ಲೈಫ್ ನ ಆಧಾರಿತವಾಗಿ ಇರುವಂತಹ ಒಂದು ಚಲನಚಿತ್ರ. ಸೊ ಗಣಿತ ತಜ್ಞ ಆನಂದ್ ಕುಮಾರ್ ಈ ಪ್ರಶಸ್ತಿ ಅಂದ್ರೆ ಸ್ವಾಮಿ ಬ್ರಹ್ಮಾನಂದ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸ್ವಾಮಿ ಬ್ರಹ್ಮಾನಂದ್ ಅವರೊಬ್ಬರು ಸ್ವಾಮೀಜಿ. ಸೊ ಅವರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಹಿ ಇಸ್ ಅ ಫೌಂಡರ್ ಆಫ್ ಸೂಪರ್ 30. ಸೊ ಬಿಹಾರದಲ್ಲಿ ಸೂಪರ್ 30 ಅಂತ ಹೇಳುವಂತ ಒಂದು ಸಂಸ್ಥೆಯನ್ನು ಬಹಳಷ್ಟು ಗ್ರಾಸ್ ರೂಟ್ ಲೆವೆಲ್ ಇಂದ ಇವರು ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಯ ಸ್ಪೆಷಲಿ ಗ್ರಾಮೀಣ ಮತ್ತು ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಇವರು ತಮ್ಮದೇ ಆದ ಒಂದು ರೀತಿಯ ರೆಸಿಡೆನ್ಷಿಯಲ್ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ಬೇಕಾದ ರೀತಿಯ ಕೋಚಿಂಗ್ ತರಬೇತಿಯನ್ನು ಕೊಟ್ಟು ಪ್ರತಿಷ್ಠಿತ ಪರೀಕ್ಷೆಗಳಾದಂಥ IIT ಇಂತಹ ಪರೀಕ್ಷೆಗಳಿಗೆಲ್ಲ ಈ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವಂತ ಕೀರ್ತಿ ಇವರಿಗೆ ಇರುವಂಥದ್ದು. ಸೊ ಹಿ ಇಸ್ ನನ್ ಅದರ್ ದ್ಯಾನ್ ಗ್ರೇಟ್ ಮ್ಯಾಥಮ್ಯಾಟಿಷಿಯನ್ ಆರ್ ಮ್ಯಾಥಮ್ಯಾಟಿಕ್ಸ್ ಟೀಚರ್ ಆನಂದ್ ಕುಮಾರ್. ಸೊ ಈ ಪ್ರಶಸ್ತಿ 10,000 ರೂಪಾಯಿ ನಗದು, ಬ್ರಾನ್ಸ್ ಮೆಡಲ್ ಮತ್ತು ಬ್ರಾನ್ಸ್ ಸ್ಟ್ಯಾಚ್ಯೂ ಆಫ್ ಬ್ರಹ್ಮಾನಂದ ಇದನ್ನು ಅವರಿಗೆ ಕೊಡಲಾಗ್ತದೆ. ಸೊ ಇದು 2021 ಸ್ವಾಮಿ ಬ್ರಹ್ಮಾನಂದ ಪ್ರಶಸ್ತಿ. ಈಗ ಸೂಚ್ಯಾಂಕಗಳಿಗೆ ಸಂಬಂಧಿಸಿದಾಗೆ ಇತ್ತೀಚೆಗೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅದು ಹೊರಬಂದಿದೆ. ಸೊ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ಗೆ ಸಂಬಂಧಿಸಿದಾಗೆ ಪ್ರಥಮ ಶ್ರೇಯಾಂಕದಲ್ಲಿರುವಂತಹ ಒಂದು ದೇಶ ಯಾವುದು ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಸೊ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಅಂತ ಹೇಳಿದನ್ನು ಕನ್ನಡದಲ್ಲಿ ನಾವು ಹೇಳ್ತೇವೆ. ಸೊ ನಾವೀನ್ಯತೆಗೆ ಸಂಬಂಧಿಸಿದಾಗೆ ಹೊಸ ಹೊಸ ಅನ್ವೇಷಣೆಗಳಿರ್ಬೋದು, ಹೊಸ ವೈಜ್ಞಾನಿಕ ಉಪಕ್ರಮಗಳಿರ್ಬೋದು. ಸೊ ಅದನ್ನು ಪ್ರಸ್ತುತಪಡಿಸುವಂತಹ ದೇಶಗಳನ್ನು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಲ್ಲಿ ಆಯ್ಕೆ ಮಾಡಿಕೊಂಡು ಈ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕವನ್ನು ಅವರು ಹೊರತರ್ತಾರೆ. ಸೊ ಇವಾಗ 2021ಗೆ ಸಂಬಂಧಿಸಿದಾಗಿ ಸ್ವಿಟ್ಜರ್ಲೆಂಡ್ ಟಾಪ್ ಮೋಸ್ಟ್ ಅಲ್ಲಿದೆ. 2ನೇ ಸ್ಥಾನದಲ್ಲಿ ಸ್ವೀಡನ್ ದೇಶ, 3ನೇ ಸ್ಥಾನದಲ್ಲಿ US ಮತ್ತು ಅಮೆರಿಕ ಮತ್ತು 4ನೇ ಪ್ಲೇಸ್ ಅಲ್ಲಿ UK ಇದೆ. ಸೊ ಈಗ ಭಾರತದ ರ್ಯಾಂಕಿಂಗ್ ಅನ್ನು ನಾವು ಹುಡುಕುವಾಗ ಭಾರತಕ್ಕೆ 46ನೇ ರ್ಯಾಂಕ್ ಇದೆ. ಓಕೆ, ಪರವಾಗಿಲ್ಲ ಅಂತ ನಾವು ಹೇಳಬಹುದು. ಆದ್ರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಿ, 2015ರಲ್ಲಿ ನೀವು ನೋಡಿದ್ರೆ ಭಾರತದ ರ್ಯಾಂಕಿಂಗ್ ಇದ್ದದ್ದು 81 ಪೊಸಿಷನ್ ಅಲ್ಲಿ. ಇಲ್ಲಿ ನಾವು ನೋಡಬಹುದು 2015ನಲ್ಲಿ 81 ಪೊಸಿಷನ್, ಆನಂತರ 66, ಆನಂತರ 60, ಆನಂತರ 57, 2019ನಲ್ಲಿ 52 ಇತ್ತು. ಸೊ ವರ್ಷದಿಂದ ವರ್ಷಕ್ಕೆ ನಾವೀನ್ಯತೆಗೆ ಸಂಬಂಧಿಸಿದಾಗಿ ಭಾರತ ದೇಶದಲ್ಲಿ ಗಣನೀಯವಾಗಿ ಇಂಪ್ರೂವ್ಮೆಂಟ್ ಅಂತೂ ಖಂಡಿತವಾಗಿ ಕಾಣ್ತಾ ಇದೆ. ಹಾಗೂ ಈ ಸಲ 2021ಗೆ ಸಂಬಂಧಿಸಿದಾಗೆ ನಮ್ಮ ದೇಶ 46ನೇ ರ್ಯಾಂಕಿಂಗ್ ಅಲ್ಲಿದೆ. ಸೊ ಇದು ಹೇಗೆ ಆಯಿತು ಅಂತ ಹೇಳಿದ್ರೆ,
ಖಂಡಿತವಾಗಿ ನಮ್ಮ ದೇಶಕ್ಕೆ ಸಂಬಂಧಿಸಿದ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಇದಕ್ಕೆ ಕಾರಣೀಭೂತವಾಗಿದೆ. ಇದರಲ್ಲಿ ಪ್ರಮುಖವಾದದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಈ ಎಲ್ಲ ವಿಶಿಷ್ಟ ಇಲಾಖೆಗಳು ಖಂಡಿತವಾಗಿ ನಮ್ಮ ದೇಶ ಬಹಳಷ್ಟು ಹಿಂದಿದ್ದಂಥ ಈ ಸ್ಲಾಟ್ ಅನ್ನು ಅಟ್ಲೀಸ್ಟ್ 46ನೇ ಪೊಸಿಷನ್ಗೆ ತರಲಿಕ್ಕೆ ಅದು ಶ್ರಮ ಪಟ್ಟಿದೆ. ಸೊ ಮುಂಬರುವ ದಿವಸಗಳಲ್ಲಿ ಖಂಡಿತವಾಗಿ ಇನ್ನಷ್ಟು ಮುಂದಿನ ಅಥವಾ ಉತ್ತಮ ರೀತಿಯ ಶ್ರೇಯಾಂಕವನ್ನು ಖಂಡಿತವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆಶಿಸೋಣ. ಸೊ ಡೆಫಿನೆಟ್ಲಿ ಸೊ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಪ್ಲೀಸ್ ರಿಮೆಂಬರ್ ಭಾರತದ ಸೂಚ್ಯಾಂಕ ಆಸ್ ಆಫ್ ನಾವ್ ಇಟ್ ಈಸ್ 46, ಸ್ವಿಟ್ಜರ್ಲೆಂಡ್ ಟಾಪ್ ಮೋಸ್ಟ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಮುಖವಾಗಿರುವಂತಹ ಕೃತಿಗಳು. ಸೊ ಸೆಲೆಬ್ರಿಟೀಸ್ಗಳು ಇರ್ಬೋದು, ಶ್ರೇಷ್ಠ ವ್ಯಕ್ತಿಗಳು ಅಥವಾ ಬಹಳಷ್ಟು ಪ್ರಸಾರವಾಗಿರುವಂತಹ ಪುಸ್ತಕಗಳ ಒಂದು ರಿಲೀಸ್ಗೆ ಸಂಬಂಧಿಸಿದ ಈ ವಿಚಾರಗಳನ್ನು ಇಲ್ಲಿ ಹಾಕೊಂಡಿದ್ದೇನೆ. ಸೊ ಇವರ ಹೆಸರು ನಿಮಗೆ ಗೊತ್ತಿರಬಹುದು, ಆಂಜಲಿನಾ ಜಾಲಿ ಅಂತ ಹೇಳಿಬಿಟ್ಟು. ಸೊ ಇವರು ಪುಸ್ತಕ ಬರೆದಿದ್ದಾರೆ. ಏನಂತ ಹೇಳಿದ್ರೆ ಇವರು ಖ್ಯಾತ ಹಾಲಿವುಡ್ ಆಕ್ಟ್ರೆಸ್ ಇವರು, ಹೌದಾ ಅಲ್ವಾ? ಸೊ ಶಿ ಹಸ್ ರಿಟನ್ ದಿಸ್ ಬುಕ್ ವಿತ್ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಹ್ಯೂಮನ್ ರೈಟ್ಸ್ ಲಾಯರ್ ಜೆರಾಲ್ಡಿನ್ ವ್ಯಾನ್ ಬ್ಯೂರೋನ್. ಸೊ ಇವರ ಒಂದು ಸಹಯೋಗದಲ್ಲಿ ಅಥವಾ ಒಡಂಬಡಿಕೆಯಲ್ಲಿ ಆಂಜಲಿನಾ ಜಾಲಿ ಅವರು ಖ್ಯಾತ ಹಾಲಿವುಡ್ ಆಕ್ಟ್ರೆಸ್. ಸೊ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಪುಸ್ತಕದ ಹೆಸರು ಏನು ಅಂತ ಹೇಳಿದ್ರೆ ನೋ ಯೋರ್ ರೈಟ್ಸ್ ಅಂಡ್ ಕ್ಲೇಮ್ ದೆಮ್. ಸೊ ನಿಮ್ಮ ಹಕ್ಕುಗಳು ನಿಮಗೆ ತಿಳಿದಿರಬೇಕು ಅಂತ ಹೇಳುವಂತ ಒಂದು ಟೈಟಲ್ ಅಲ್ಲಿ ಆ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಇದನ್ನು ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ಗಳಿದೆ. ಸೊ ಶಿ ಹಸ್ ರಿಟನ್ ದಿಸ್ ಬುಕ್ ಇನ್ ಕೊಲಾಬರೇಷನ್ ವಿತ್ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂಡ್ ಹ್ಯೂಮನ್ ರೈಟ್ಸ್ ಲಾಯರ್ ಜೆರಾಲ್ಡಿನ್ ವ್ಯಾನ್ ಬ್ಯೂರೋನ್. ಅನದರ್ ಇಂಪಾರ್ಟೆಂಟ್ ಬುಕ್ ಅಂತ ಹೇಳಿದ್ರೆ ಈ ತಿಂಗಳು ರಿಲೀಸ್ ಆಗಿರುವಂತದ್ದು ತಮನ್ನಾ ಭಾಟಿಯಾ. ಸೊ ತಮನ್ನಾ ಭಾಟಿಯಾ ಅಂತ ಹೇಳುವಾಗ ಶಿ ಈಸ್ ಅ ವೆರಿ ಫೇಮಸ್ ಹೀರೋಯಿನ್. ಬಾಹುಬಲಿ 1 ನಲ್ಲಿ ಖ್ಯಾತ ಒಂದು ರೀತಿಯ ಒಂದು ಪಾತ್ರ ನಿರ್ವಹಣೆಯನ್ನು ಅವರು ಮಾಡಿದ್ದಾರೆ. ಸೊ ನಿಮಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರಬಹುದು ತಮನ್ನಾ ಭಾಟಿಯಾ ಬಗ್ಗೆ. ಸೊ ಇವರು ಒಂದು ಪುಸ್ತಕವನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಬ್ಯಾಕ್ ಟು ದ ರೂಟ್ಸ್, ಅಂದ್ರೆ ನಿಮ್ಮ ಮೂಲಗಳಿಗೆ ಹೋಗುವ ಅಥವಾ ನಿಮ್ಮ ಬೇರುಗಳಿಗೆ ಹೋಗುವ, ವಾಪಸ್ ಬೇರುಗಳಿಗೆ ಹೋಗುವ ಅಂತ ಆ ಒಂದು ಅರ್ಥದಲ್ಲಿ ಆ ಬ್ಯಾಕ್ ಟು ದ ರೂಟ್ಸ್ ಅಂತ ಹೇಳಿಬಿಟ್ಟು ಆ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಬೇಸಿಕಲಿ ಈ ಪುಸ್ತಕದಲ್ಲಿ ನಮ್ಮ ಹಿಂದಿನ ಸಾಂಪ್ರದಾಯಿಕವಾಗಿರುವಂತಹ ಮನೆಮದ್ದುಗಳಿರ್ಬೋದು ಅಥವಾ ಆರೋಗ್ಯ ಸೂತ್ರಗಳಿಗೆ ಸಂಬಂಧಿಸಿದ ಕೆಲವೆಲ್ಲ ವಿವರಗಳನ್ನು ಅವರು ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ಈ ಪುಸ್ತಕವನ್ನು ಅವರು ಯಾರ ಜೊತೆ ಕೋ ಆಥರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಕೋಚ್ ಲ್ಯೂಕ್ ಕ್ಯುಟಿನೋ. ಸೊ ಇವರು ತುಂಬಾ ಒಂದು ಹೆಸರಾಂತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲೈಫ್ ಸ್ಟೈಲ್ ಕೋಚ್ ಅಂತ ಹೇಳ್ಬೋದು. ಸೊ ಅವರ ಒಂದು ಒಡಂಬಡಿಕೆಯಲ್ಲಿ ಈ ಒಂದು ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ತಮನ್ನಾ ಭಾಟಿಯಾ ಅವರದು ಬ್ಯಾಕ್ ಟು ದ ರೂಟ್ಸ್ ಅಂತ ಹೇಳಿಬಿಟ್ಟು ಇದನ್ನು ಪೆಂಗ್ವಿನ್ ಎಬೆರಿ ಪ್ರೆಸ್ ಈ ಒಂದು ಅದನ್ನು ಪಬ್ಲಿಷ್ ಮಾಡ್ತಾ ಇದೆ. ಓಕೆ, ಸೊ ಬ್ಯಾಕ್ ಟು ದ ರೂಟ್ಸ್ is a book written by Tamanna Bhatia in collaboration with Luke Coutinho. Another important book ಅಂತ ಹೇಳಿದ್ರೆ ಜುಂಪಾ ಲಹಿರಿ ಅವರು ಬರೆದಿರೋ ಪುಸ್ತಕ ಟ್ರಾನ್ಸ್ಲೇಟಿಂಗ್ ಮೈ ಸೆಲ್ಫ್ ಅಂಡ್ ಅದರ್ಸ್, ನನ್ನನ್ನು ಮತ್ತು ಇತರರನ್ನು ಅನುವಾದಿಸಿಕೊಳ್ಳುವಂಥದ್ದು ಅಂತ ಹೇಳುವಂತಹ ಆ ಒಂದು ಟೈಟಲ್ ಅಲ್ಲಿ ಅಥವಾ ಭಾಷಾಂತರಿಸುವುದು ಅಂತ ಹೇಳುವಂತಹ ಟೈಟಲ್ ಅಲ್ಲಿ ಆ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಜುಂಪಾ ಲಹಿರಿ ಬಗ್ಗೆ ಹೇಳುವುದಂತ ಹೇಳಿದ್ರೆ ಅವರೊಂದು ಖ್ಯಾತ ಪುಲಿಟ್ಸರ್ ಪ್ರೈಸ್ ವಿನ್ನರ್ ಹಾಗೂ ಬಹಳಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಸೊ ಈ ಪುಸ್ತಕದಲ್ಲಿ ನನ್ನ ಮತ್ತು ಇತರರನ್ನು ಭಾಷಾಂತರಿಸುವುದು ಅಂತ ಹೇಳುವಂತಹ ಹೆಸರಿನಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಪ್ರೆಸ್ ಅದು ಪ್ರಕಟಿಸಿದೆ. ಓಕೆ, ಈಗ ಸರ್ಕಾರದ ಕೆಲವೆಲ್ಲ ವಿಶಿಷ್ಟವಾಗಿರುವಂತಹ ಇನಿಷಿಯೇಟಿವ್ಸ್ ಮತ್ತು ಪ್ರೋಗ್ರಾಮ್ಸ್ಗಳು, ಅದರಲ್ಲಿ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಡಿಜಿಟಲ್ ಹೆಲ್ತ್ ಮಿಷನ್. ಸೊ ಇದನ್ನು ಸೆಪ್ಟೆಂಬರ್ 27ರಂದು ನಮ್ಮ ಪ್ರಧಾನಮಂತ್ರಿಯವರು ಅನೌನ್ಸ್ ಮಾಡಿ ದೇಶಾದ್ಯಂತ ಇದನ್ನು ರೋಲ್ ಔಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಧಾನ ಮಂತ್ರಿ ಡಿಜಿಟಲ್ ಹೆಲ್ತ್ ಮಿಷನ್ನ ಪ್ರಮುಖವಾಗಿರುವಂತಹ ಕೆಲವು ಫೀಚರ್ಸ್ಗಳು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿಶಿಷ್ಟವಾಗಿರುವಂತಹ ಒಂದು ಡಿಜಿಟಲ್ ಹೆಲ್ತ್ ID ಕಾರ್ಡ್ ಅನ್ನು ಕೊಡುವಂಥದ್ದು ಅಥವಾ ಅವರಿಗೆ ಪ್ರೊವೈಡ್ ಮಾಡುವಂಥದ್ದು. ಹಾಗೂ ಈ ಹೆಲ್ತ್ ID ಅಥವಾ ಅಕೌಂಟ್ ನಲ್ಲಿ ಅವ್ರು ಮಾಡುವಂತಹ ಪ್ರತಿಯೊಂದು ಟೆಸ್ಟ್ಗಳಿರ್ಬೋದು, ಅವರಿಗೆ ಇದಾಗುವಂತ ಕೆಲವೆಲ್ಲ ಡಿಸೀಸಸ್ಗಳಿರ್ಬೋದು, ಡಾಕ್ಟರ್ಸ್ ವಿಸಿಟ್ ಇರ್ಬೋದು, ಮತ್ತೆ ಏನೆಲ್ಲ ಒಂದು ಔಷಧಿಗಳನ್ನು ಅಥವಾ ಡಯಾಗ್ನೋಸಿಸ್ಗೆ ಸಂಬಂಧಿಸಿದ ಎಲ್ಲ ವಿವರಗಳು ಕೂಡ ಆ ಹೆಲ್ತ್ ಅಕೌಂಟ್ ಅಲ್ಲಿ ಇರುವಂಥದ್ದು. ಹಾಗೂ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ಗೆ ಸಂಬಂಧವಾಗಿ ಹೆಲ್ತ್ ID ಜೊತೆಯಲ್ಲಿ ಡಿಜಿ ಡಾಕ್ಟರ್ ಅಂತ ಹೇಳಿಬಿಟ್ಟು, ಟೆಲಿಮೆಡಿಸಿನ್ ಅಂತ ಹೇಳಿಬಿಟ್ಟು, ಇ ಫಾರ್ಮಸಿ, ಹೆಲ್ತ್ ಕೇರ್ ರಿಜಿಸ್ಟ್ರಿ, ಪರ್ಸನಲ್ ಹೆಲ್ತ್ ರೆಕಾರ್ಡ್. ಸೊ ಈ ಎಲ್ಲವೂ ಕೂಡ ಈ ಒಂದು ಡಿಜಿಟಲ್ ID ದ್ವಾರದಲ್ಲಿರುವಂತಹ ಒಂದು ಅಕೌಂಟ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಡುವಂತಹ ಒಂದು ಮಿಷನ್ ಅನ್ನು ಈ ಒಂದು ಪ್ರಧಾನ ಮಂತ್ರಿ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ವಯದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡಿ,
ಏಕ್ ಪಹಲ್ ಡ್ರೈವ್ ಫಾರ್ ಜಸ್ಟಿಸ್ ಡೆಲಿವರಿ ಅಟ್ ದ ಡೋರ್ ಸ್ಟೆಪ್ ಅಥವಾ ಏಕ್ ಪಹಲ್ ಅಭಿಯಾನ್ ಅಂತ ಹೇಳಿಬಿಟ್ಟು, ಡೋರ್ ಸ್ಟೆಪ್ ಅಂದ್ರೆ ಬಾಗಿಲ ಮುಂದು ಅಥವಾ ಬಾಗಿಲ ಹತ್ತಿರ ಅಂತ ಹೇಳಿ, ಅಂದ್ರೆ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನವನ್ನು ತಂದುಕೊಡುವಂಥದ್ದು. ಸೊ ಇನ್ನು ಏನಿದು ಏಕ್ ಪಹಲ್ ಅಭಿಯಾನ್ ಅಂತ ಹೇಳಿದ್ರೆ, ಇದು 17ನೇ ಸೆಪ್ಟೆಂಬರ್ ಇಂದ ಅಂದ್ರೆ ನಾಳೆವರೆಗೆ ಅಂದ್ರೆ 2 ಅಕ್ಟೋಬರ್ ವರೆಗೆ ಜಾರಿ ಇರುವಂತಹ ಅಭಿಯಾನ. ಇದರ ಪ್ರಕಾರ ಒಬ್ಬ ಅಂದ್ರೆ ಜನರಿಗೆ ಕಾನೂನು ವ್ಯವಸ್ಥೆಯ ಬಗ್ಗೆ ಮತ್ತು ಒಂದು ಅವರಿಗೆ ಬೇಕಾಗುವಂತ ಒಂದು ರೀತಿಯ ನ್ಯಾಯ ಸಿಗುವಿಕೆಗೆ ಸಂಬಂಧಿಸಿದ ಹಾಗೆ ಇದೊಂದು ಕನ್ಸಲ್ಟೇಷನ್ ಡ್ರೈವ್ ಅಂತ ಹೇಳ್ಬೋದು. ಸೊ ಪ್ರೀ ಲಿಟಿಗೇಷನ್ ಅಡ್ವೈಸ್ ಅನ್ನು ಕನ್ಸಲ್ಟೇಷನ್ ಮೂಲಕ ಖ್ಯಾತ ಪ್ಯಾನಲ್ ಲಾಯರ್ಸ್ ಗಳ ಮೂಲಕ ಇದು ಕೊಡುವಂಥದ್ದು. ಸೊ ಹಾಗಾಗಿ ಇದು ಒಂದರ ಲೆಕ್ಕದಲ್ಲಿ ನಾವು ಹೇಳ್ಬಹುದು ಅಂತ ಹೇಳಿದ್ರೆ ಇದೊಂದು ಕಾನೂನು ಸಾಕ್ಷರತೆ ಅಂತ ನಾವು ಕೂಡ ಆ ಅರ್ಥದಲ್ಲೂ ಕೂಡ ನಾವು ಹೇಳ್ಬೋದು. ಸೊ ಅದನ್ನು ಕೂಡ ದೇಶಾದ್ಯಂತ 17ನೇ ಸೆಪ್ಟೆಂಬರ್ ಇಂದ 2ನೇ ಅಕ್ಟೋಬರ್ 2021ರವರೆಗೆ ಈ ಅಭಿಯಾನವನ್ನು ಅವರು ಚಾಲೂ ಮಾಡಿದ್ದಾರೆ. ಇನ್ನೊಂದಿದೆ ನೋಡಿ, ರೈಲ್ ಕೌಶಲ್ ವಿಕಾಸ್ ಯೋಜನಾ ಅಂತ ಹೇಳಿಬಿಟ್ಟು. ಸೊ ರೈಲ್ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇದು ಕೂಡ ಅಷ್ಟೇ ಸೆಪ್ಟೆಂಬರ್ ಅಲ್ಲಿ ಅದು ಲಾಂಚ್ ಆಗಿರುವಂತಹ ಕಾರ್ಯಕ್ರಮ. ಈ ಸ್ಕೀಮ್ ನಡಿಯಲ್ಲಿ 50,000 ಯುವಕರನ್ನು 3 ವರ್ಷಗಳಲ್ಲಿ ಒಂದು ಅವರಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ತರಬೇತಿ ನೀಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅವರನ್ನು ಸಜ್ಜುಗೊಳಿಸ್ತಾರೆ. ಸೊ ಈ ಟ್ರೈನಿಂಗ್ ಅನ್ನು ಅಥವಾ ಈ ತರಬೇತಿಯನ್ನು 4 ಪ್ರಮುಖ ಟ್ರೇಡ್ ಅಥವಾ ಕ್ಷೇತ್ರಗಳಲ್ಲಿ ಅವರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸ್ಪೆಷಲಿ ರೈಲ್ ಅಂತ ಹೇಳುವಾಗ, ರೈಲ್ವೇಸ್ ಅಂತ ಹೇಳುವಾಗ ಇದು ಹೆಚ್ಚುವರಿಯಾಗಿ ನಮ್ಮ ದೇಶದಲ್ಲಿ ಉದ್ಯೋಗ ಕೊಡುವಂತ ಒಂದು ಇಲಾಖೆ. ಹಾಗೂ ಇದರ ಮೇಂಟೆನೆನ್ಸ್ಗೆ ಬೇಕಾಗುವಂತೆ ಬಹಳಷ್ಟು ನಮಗೆ ಕೌಶಲ್ಯ ಭರಿತವಾದಂತ ಒಂದು ಉದ್ಯೋಗಿಗಳ ಅವಶ್ಯಕತೆ ಖಂಡಿತ ಇದೆ. ಸೊ ಹಾಗಾಗಿ ಎಲೆಕ್ಟ್ರಿಷಿಯನ್ ಇರ್ಬೋದು, ವೆಲ್ಡರ್ ಇರ್ಬೋದು, ಮೆಷಿನಿಸ್ಟ್ ಇರ್ಬೋದು, ಫಿಟ್ಟರ್ ಇರ್ಬೋದು. ಸೊ ಇದು ಏನನ್ನು ನಮ್ಗೆ ಇನ್ನೊಂದು ಸೂಚನೆ ಕೊಡ್ತದೆ ಅಂತ ಹೇಳಿದ್ರೆ, ಖಂಡಿತ ITI, ITC ಮಾಡಿದಂತ ಹಾಗೂ ಡಿಪ್ಲೊಮಾ ಮಾಡಿದಂತ ವಿದ್ಯಾರ್ಥಿಗಳಿಗೆ ಇದರಿಂದ ವಿಪುಲವಾದಂತ ಅವಕಾಶಗಳು, ಮುಂದೆ ರೈಲ್ವೇಸ್ ಅಲ್ಲಿ ವಿಪುಲವಾದಂತ ಒಂದು ಅವಕಾಶಗಳು ಸಿಗುವಂತ ಎಲ್ಲ ಸೂಚನೆಗಳು ಕೂಡ ಕಾಣ್ತಿದೆ. ಸೊ ಯಾರೆಲ್ಲ ITI, ITC ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರುವವರಿದ್ರೆ ಖಂಡಿತ ಹೇಳಿ, ಈ ಒಂದು ರೈಲ್ ಕೌಶಲ್ ವಿಕಾಸ್ ಯೋಜನೆ ಅಡಿಯಲ್ಲಿ ಅವರನ್ನು ಎನ್ರೋಲ್ ಮಾಡಿಸಿ ಆದಷ್ಟು ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವರಿಗೆ ವಿಚಾರವನ್ನು ತಾವು ಹೇಳಬಹುದು. ಸೊ ಮೊದಲನೇದಾಗಿ ಈ ಒಂದು ತರಬೇತಿಯನ್ನು 75 ಟ್ರೈನಿಂಗ್ ಸೆಂಟರ್ಸ್ ಗಳಲ್ಲಿ 17 ಝೋನ್ಸ್ ಮತ್ತು 7 ಪ್ರೊಡಕ್ಷನ್ ಯೂನಿಟ್ಸ್, ಈ ಇಂಡಿಯನ್ ರೈಲ್ವೇಸ್ ನ ಏನು ಯೂನಿಟ್ಸ್ ಗಳಿವೆ ಅದಕ್ಕೆ ಪೂರಕವಾಗಿ ಅದನ್ನು ಅವರು ನೀಡಲಿಕ್ಕಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ರೈಲ್ ಕೌಶಲ್ ವಿಕಾಸ್ ಯೋಜನಾ. Okay, this is just a repetition. So ಇಷ್ಟು ಹೇಳ್ತಾ I think so it is time to end this session. So ಸೆಪ್ಟೆಂಬರ್ಗೆ ಸಂಬಂಧಿಸಿದ ಕೆಲವೆಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯೂಸ್ ಐಟಮ್ಸ್ ಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇನೆ. ಸೊ ಹೋಪ್ಫುಲಿ ಇದು ನಿಮ್ಮ ಪರೀಕ್ಷಾ ತಯಾರಿಗೆ ಇದು ಖಂಡಿತ ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಸೊ ನಿಮ್ಗೆ ಈ ತರ ಅಂದ್ರೆ ಕ್ವೆಶ್ಚನ್ ಸೆಷನ್ಗಿಂತ ಈ ತರ ಸೆಷನ್ ಆಗ್ಬೋದು ಅಂತ ಹೇಳಿದ್ರೆ ಖಂಡಿತವಾಗಿ ಮೆಸೇಜ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ I will end this session. So ಯಾರೆಲ್ಲ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.